ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಮ್ಮ ವಿಡಿಯೋದಲ್ಲಿ ಬದನೆಕಾಯಿ ಗೊಜ್ಜು ಅಥವಾ ಬದನೆಕಾಯಿ ಚಟ್ನಿ ಅಂತಲೂ ಕರೀತಾರೆ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ವಿಡಿಯೋದಲ್ಲಿ ಮೊದಲಿಗೆ ನಾನು 2 ಬದನೆಕಾಯಿ ತೊಗೊಂಡಿದ್ದೀನಿ. ಇದು ಅರ್ಧ kg ಇದೆ ಫ್ರೆಂಡ್ಸ್. ನೀಟಾಗಿ ವಾಶ್ ಮಾಡಿಬಿಟ್ಟು ಚಾಕುವಲ್ಲಿ ಈ ರೀತಿ ಸೆಂಟ್ರಲ್ಲಿ ಕಟ್ ಮಾಡ್ಕೊಳ್ಳಿ. ಯಾಕಂದರೆ ಅದನ್ನ ನಾವು ಸುಡಬೇಕು ಗ್ಯಾಸ್ ಮೇಲಿಟ್ಟು. ಸೊ ಒಳಗಡೆ ಎಲ್ಲ ಚೆನ್ನಾಗಿ ಬೇಯಕ್ಕೋಸ್ಕರ ಈ ರೀತಿ ಕಟ್ ಮಾಡ್ಕೊತಾ ಇದ್ದೀನಿ. ಫ್ರೆಶ್ ಆಗಿದೆ ಬದನೆಕಾಯಿ, ಇದು ಅರ್ಧ kg. ಈ ರೀತಿ ಕಟ್ ಮಾಡಾಯಿತು. ಈಗ ಗ್ಯಾಸಲ್ಲಿ ಇಡೋಣ ಇದನ್ನ ಸುಡೋಕ್ಕೆ. ನೋಡಿ, ಗ್ಯಾಸ್ ಮೇಲೆ ಇಟ್ಟಿದ್ದೀನಿ. ಈ ರೀತಿ ಒಂದು ಸ್ಟ್ಯಾಂಡ್ ಥರ ಇದ್ದರೆ ನೀವು ಅದ್ರ ಮೇಲೇ ಇಟ್ಟು ಇದನ್ನ ಸುಡ್ಬೋದು. ಇಲ್ಲ ಅದಿಲ್ಲ ಅಂದರೆ ತೊಂದರೆ ಇಲ್ಲ, ನೀವು ಗ್ಯಾಸಲ್ಲಿ ಡೈರೆಕ್ಟಾಗಿ ಇಟ್ಟು ಇದನ್ನ ಬರ್ನ್ ಮಾಡ್ಬೋದು, ಸುಡ್ಬೋದು. ನೀಟಾಗಿ ಅದು 4 ಪಕ್ಕ ಸುಡಬೇಕು ಫ್ರೆಂಡ್ಸ್, ಬೇಯಬೇಕು. ಚೆನ್ನಾಗಿ ಬೇಯಕ್ಕೆ ಬಿಡೋಣ. ಬೆಂದಿದೆ ಇವಾಗ ಮೇಲೆ ಇರೋದು ಆ ಸ್ಕಿನ್ನೆಲ್ಲ ಪೀಲ್ ಮಾಡಿ ತೆಗೆದ್ಬಿಡೋಣ. ನೀಟಾಗಿ ತೆಗಿಯೋಣ. ಬಿಸಿಯಾಗಿದೆ ನೋಡ್ಕೊಂಡು ತೆಗೀರಿ. ಇಲ್ಲ ತುಂಬ ಬಿಸಿ ಇದ್ದರೆ ನೀರಲ್ಲಿ ಹಾಕಿ ಕೂಡ ನೀವು ತೆಗಿಬೋದು. ಈ ರೀತಿ ನೀಟಾಗಿ ಎಲ್ಲ ತೆಗೆದ್ಬಿಡಿ. ಆ ಸಿಪ್ಪೆ ಫುಲ್ ತೆಗಿಬೇಕು. ಚೆನ್ನಾಗಿ ಬೆಂದಿದೆ ಬದನೆಕಾಯಿ. ಕರೆಕ್ಟಾಗಿ ಒಂದು 10ರಿಂದ 15 ನಿಮಿಷ ಆಗುತ್ತೆ ಫ್ರೆಂಡ್ಸ್ ಇದು ಬೇಯೋಕ್ಕೆ. ಈ ರೀತಿ ನೀಟಾಗಿ ತೆಗೆದುಕೊಳ್ಳಿ. ಆ ಸಿಪ್ಪೆ ನೀಟಾಗಿ ತೆಗಿಬೇಕು. ಬಿಸಿಗಿರುತ್ತೆ, ನಿಧಾನವಾಗಿ ಒಂದೊಂದಾಗಿ ಎಲ್ಲ ನೀಟಾಗಿ ತೆಗೆದ್ಬಿಡಿ. ಈ ರೀತಿ ನೋಡಿ, ತೆಗ್ದಾಯ್ತು. ಈಗ ತೆಗ್ದಾದ್ಮೇಲೆ ಇದನ್ನು ಒಂದು ಮ್ಯಾಶರು ಇಲ್ಲ ನಿಮ್ಮ ಚಾಕುವಲ್ಲೇ ಇಟ್ಕೊಂಡು ಈ ರೀತಿ ಪೀಸಾಗಿ ಕಟ್ ಮಾಡ್ಕೊಳ್ಳಿ. ಮ್ಯಾಶ್ ಮಾಡ್ಕೊಳ್ಬೇಡಿ ಪೂರ್ತಿಯಾಗಿ, ಪೀಸಾಗಿರಬಾರ್ದು, ಫುಲ್ ಮ್ಯಾಶ್ ಮಾಡ್ಕೊಂಡ್ಬಿಡಿ. ಈ ರೀತಿ ನೀಟಾಗಿ ಮ್ಯಾಶ್ ಮಾಡ್ಕೊಂಡ್ಬಿಡಿ. ಒಂದು ಪ್ಲೇಟಲ್ಲಿ ಹಾಕ್ಬಿಟ್ಟು ಮಾಡಾಯ್ತು. ಇವಾಗ ಪ್ರಿಪೇರ್ ಮಾಡೋದು ನೋಡೋಣ ಹೇಗೆ ಅಂತ. ಗ್ಯಾಸ್ ಆನ್ ಮಾಡಿದ್ದೀನಿ ಫ್ರೆಂಡ್ಸ್. ಒಂದು ಬಾಣಲೆಯನ್ನು ಇಟ್ಟಿದ್ದೀನಿ. ಒಂದು 3ರಿಂದ 4 ಟೇಬಲ್ ಸ್ಪೂನು ಆಯಿಲ್ ಹಾಕಿದ್ದೀನಿ. ಆಯಿಲ್ ಬಿಸಿ ಆದಮೇಲೆ 1 ಟೇಬಲ್ ಸ್ಪೂನು ಸಾಸಿವೆ, ಆಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನು ಜೀರಿಗೆ. ಸ್ಟವನ್ನು ಸಿಮ್ಮಲ್ಲಿ ಇಟ್ಕೊಳ್ಳಿ. ಆಮೇಲೆ ಒಂದು 10ರಿಂದ 12 ಬೆಳ್ಳುಳ್ಳಿ ಸಣ್ಣಗೆ ಹೆಚ್ಚಿರುವಂಥದ್ದು. ಆಮೇಲೆ ಒಂದು ಅರ್ಧ ತುಂಡು ಶುಂಠಿ, ಅದನ್ನು ಸಣ್ಣಗೆ ಹೆಚ್ಚಿ ಹಾಕ್ಕೊಳ್ಳಿ. ಇದರಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಆ್ಯಡ್ ಮಾಡಬಾರ್ದು. ಕೇಳ್ಬೋದು, ಜಿಂಜರ್ ಗಾರ್ಲಿಕ್ ಪೇಸ್ಟೇ ಯೂಸ್ ಮಾಡ್ಬೋದಲ್ಲ ಮೇಡಮ್ ಅಂತ. ಇಲ್ಲ, ಬೇಡ. ಒಂದೆರಡು ಹಸಿಮೆಣಸಿನ್ಕಾಯಿ ಫ್ರೆಂಡ್ಸ್, ಗ್ರೀನ್ ಚಿಲ್ಲಿ ಸಣ್ಣಗೆ ಹೆಚ್ಚಿರುವಂಥ, ಒಂದು ಕರಿಬೇವು ಒಂದಿಡಿ ಸಣ್ಣಗೆ ಹೆಚ್ಚಿರುವಂಥದ್ದು. ಹಾಗೆ ಹಾಕ್ಬೇಡಿ, ಸಣ್ಣಗೆ ಹೆಚ್ಚಿ ಹಾಕಿ. ರುಚಿ ಬರುತ್ತೆ ಫ್ರೆಂಡ್ಸ್, ಅದಕ್ಕೋಸ್ಕರನೇ ಜಿಂಜರ್ ಗಾರ್ಲಿಕ್ ಮಾತ್ರ ಪೀಸ್ ಮಾಡಿ ಹಾಕಬೇಕು. ಆ ಥರ ಪೇಸ್ಟ್ ಯೂಸ್ ಮಾಡಬಾರ್ದು. ಆಮೇಲೆ 1-2 ಈರುಳ್ಳಿ ಫ್ರೆಂಡ್, ದೊಡ್ಡ ದಪ್ಪ ಈರುಳ್ಳಿದು ಸಣ್ಣಗೆ ಹೆಚ್ಚಿರುವಂಥದ್ದು. ಎಲ್ಲನೂ ನೀಟಾಗಿ ಈ ರೀತಿ ಫ್ರೈ ಮಾಡ್ಕೊಂಡ್ಬಿಡಿ ಎಣ್ಣೆಯಲ್ಲೇ. ಈರುಳ್ಳಿ ಚೆನ್ನಾಗಿ ಸಾಫ್ಟ್ ಆಗಬೇಕು. ಈ ರೀತಿ ಚೆನ್ನಾಗಿ ಹುರ್ಕೊಳ್ಳಿ ಎಣ್ಣೆಯಲ್ಲೇ. ಚೆನ್ನಾಗಿ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ. ಈಗ ನಾವು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಈಗಲೇ ಸೇರಿಸ್ಕೊಳ್ಳೋಣ. ಮತ್ತು ಈರುಳ್ಳಿನೇ ಬೇಗ ಬೇಯುತ್ತೆ. ನಿಮ್ಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಹಾಗೆ ನೀಟಾಗಿ ಮಿಕ್ಸ್ ಆದಮೇಲೆ ಒಂದು ಪ್ಲೇಟ್ ಹಾಕಿ ಮುಚ್ಚಿಡೋಣ ಫ್ರೆಂಡ್ಸ್. 1-2 ನಿಮಿಷ ಈರುಳ್ಳಿ ಚೆನ್ನಾಗಿ ಬೇಯಕ್ಕೆ ಬಿಡೋಣ. ಓಪನ್ ಮಾಡಿ ನೋಡೋಣ ಈಗ ಬೆಂದಿದೆಯಾ ಅಂತ. ಬೆಂದಿದೆ ನೀಟಾಗಿ. ಇಷ್ಟು ಸಾಫ್ಟ್ನೆಸ್ ಆದರೆ ಸಾಕು. ತೀರಾ ಬ್ರೌನ್ ಕಲರ್ ಆಗಬೇಕು ಅಂತೇನಿಲ್ಲ, ಅವಶ್ಯಕತೆ ಇಲ್ಲ. ಈಗ ಟೊಮೆಟೊವನ್ನು ಆ್ಯಡ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಒಂದು 4 ಟೊಮೆಟೊ, ಇದರಲ್ಲಿ ಪಾರಮ್ ಟೊಮೆಟೊ, ಇದು ಹಣ್ಣಗಿರೋದು ಸೇರಿಸ್ಕೊಳ್ಳಿ. ನಾಟಿ ಸೇರಿಸ್ಕೊಂಡ್ರೆ ಹುಳಿ ಬರುತ್ತೆ. ನಿಮ್ಗೆ ಹುಳಿತನ ಬೇಕಂದರೆ ನೀವು ನಾಟಿ ಟೊಮೆಟೊ ಆ್ಯಡ್ ಮಾಡ್ಬೋದು. ನಾನು ಪಾರಮ್ ಟೊಮೆಟೊ ಆ್ಯಡ್ ಮಾಡಿದ್ದೀನಿ, ಅದೇ ಟೇಸ್ಟ್ ಕೊಡುತ್ತೆ ಅಂತ. ನೀಟಾಗಿ ಈ ರೀತಿ ಈರುಳ್ಳಿ ಜೊತೆ ಆ ಮಸಾಲೆ ಇದ್ರ ಜೊತೆ ಸೇರಿಸ್ಕೊಂಡ್ಬಿಡಿ. ಟೊಮೆಟೊ ಚೆನ್ನಾಗಿ ಬೇಯಬೇಕು. ಇವಾಗ ಒಂದು ಪ್ಲೇಟ್ ಹಾಕಿ ಮುಚ್ಚಿಡೋಣ 1-2 ನಿಮಿಷ. ಓಪನ್ ಮಾಡಿ ನೋಡೋಣ. ಟೊಮೆಟೊ ಚೆನ್ನಾಗಿ ಬೆಂದಿದೆ ಫ್ರೆಂಡ್ಸ್. ಇವಾಗ ಚಮಚದಲ್ಲಿ ಹಾಗೆ ಮ್ಯಾಶ್ ಮಾಡ್ಕೊಂಡ್ಬಿಡಿ. ಹಿಂಗೆ ಮ್ಯಾಶರ್ ಇದ್ದರೆ ಮ್ಯಾಶರಲ್ಲಿ ಮಾಡ್ಕೊಳ್ಳಿ, ಇಲ್ಲ ಚಮಚದಲ್ಲೇ ಇಟ್ಕೊಂಡು ಮ್ಯಾಶ್ ಮಾಡ್ಕೊಂಡ್ಬಿಡಿ. ನೀಟಾಗಿ ಚೆನ್ನಾಗಿ ಬೆಂದಿದೆ ನೋಡಿ ಟೊಮೆಟೊ. ಸ್ಟವ್ನು ಸಿಮ್ಮಲ್ಲಿಡಿ. ಈಗ ಮಸಾಲೆಯನ್ನು ಆ್ಯಡ್ ಮಾಡ್ಕೊಳ್ಳೋಣ. ಜಾಸ್ತಿ ಮಸಾಲೆ ಏನು ಇದರಲ್ಲಿ ಆ್ಯಡ್ ಮಾಡಲ್ಲ ನಾವು. ಅರ್ಶಿನದ ಪುಡಿ ಒಂದು ಅರ್ಧ ಟೇಬಲ್ ಸ್ಪೂನು, ಮತ್ತು ರೆಡ್ ಚಿಲ್ಲಿ ಪೌಡರು
ಒಂದು 1/4 ಟೇಬಲ್ ಸ್ಪೂನ್ ಹಾಕಿದ್ದೀನಿ. ಆಲ್ರೆಡಿ ನಾನು 2 ಹಸಿರು ಮೆಣಸಿನ್ಕಾಯಿ ಹಾಕಿದ್ದರಿಂದ ಖಾರ ಇರುತ್ತೆ. ನೀವು ನೋಡ್ಕೊಂಡು ಹಾಕ್ಕೊಳ್ಳಿ, ನಿಮ್ಮ ಖಾರ ಎಷ್ಟು ಬೇಕೋ ಅಷ್ಟು ತಕ್ಕಂತೆ. ನಾನೊಂದು 1/4 ಟೇಬಲ್ ಸ್ಪೂನ್ ಹಾಕಿದ್ದೀನಿ ರೆಡ್ ಚಿಲ್ಲಿ ಪೌಡ್ರು. ಇಷ್ಟೇ ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು. ಜಾಸ್ತಿ ಏನು ಆ್ಯಡ್ ಮಾಡಲ್ಲ, ಅದು ಅಷ್ಟು ರುಚಿಯಾಗಿರುತ್ತೆ ಫ್ರೆಂಡ್ಸ್. ಯಾರು ಬದನೆಕಾಯಿ ತಿನ್ನಲ್ಲ ಅಂತ ಹೇಳ್ತಾರೋ ಅಂಥವ್ರು ಸಹ ಇದು ಬದನೆಕಾಯಿನ ಅಂತಲೂ ಗೊತ್ತಾಗಲ್ಲ. ಈ ಗೊಜ್ಜಿ ಥರ ಮಾಡಿ ತಿಂದರೆ ತುಂಬ ಇಷ್ಟಪಟ್ಟು ತಿಂತಾರೆ. ಚಪಾತಿ ಜೊತೆ, ಪೂರಿ ಜೊತೆ, ದೋಸೆ ಜೊತೆ, ಬಿಸಿ ಬಿಸಿ ಅನ್ನದ ಜೊತೆ ತುಂಬ ಟೇಸ್ಟಿ ಇರುತ್ತೆ. ಮಸಾಲೆ ಹಸಿ ವಾಸನೆ ಹೋಗಿದೆ. ಈಗ ನಾವು ಬದನೆಕಾಯಿ ಬಂದು ನೀಟಾಗಿ ಸಿಪ್ಪೆಲ್ಲ ತೆಗೆದು ಮ್ಯಾಶ್ ಮಾಡಿ ಇಟ್ಟಿದ್ದೀವಲ್ಲ, ಅದನ್ನು ಇದರಲ್ಲಿ ಸೇರಿಸ್ಕೊಂಡು ಬಿಡೋಣ. ಬೆಂದಿದೆ ಇವಾಗ ಟೊಮೆಟೊ. ಇವಾಗ ಅದನ್ನ ಆ್ಯಡ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ನೀಟಾಗಿ ಎಲ್ಲ ಸೇರಿಸ್ಕೊಳ್ಳಿ. ಅದರ ಬದನೆಕಾಯಿನ ಗೊಜ್ಜು ಜೊತೆ, ಟೊಮೆಟೊ ಗೊಜ್ಜು ಜೊತೆ ಇವಾಗ ಮಿಕ್ಸ್ ಮಾಡ್ಕೊಂಡ್ಬಿಡಿ ನೀಟಾಗಿ. ಬದನೆಕಾಯಿನ ಆ ಟೊಮೆಟೊ ಗೊಜ್ಜಿನ ಜೊತೆ ಮಿಕ್ಸ್ ಮಾಡಬೇಕು. ನೀಟಾಗಿ ಈ ರೀತಿ ಮಾಡಿಸ್ಕೊಂಡ್ಬಿಡಿ. ಚೆನ್ನಾಗಿ ಅದ್ರ ಜೊತೆ ಮಿಕ್ಸ್ ಆಗಿ ಆ ಮಸಾಲೆ ಎಲ್ಲ ಬದನೆಕಾಯಲ್ಲಿ ಇಳಿಬೇಕು. ಅದಕ್ಕೋಸ್ಕರನೇ ಬೇಗನೂ ಮಾಡ್ಬೋದು ಫ್ರೆಂಡ್ಸ್. ಇದು ಜಾಸ್ತಿ ಟೈಮು ತಗೊಳ್ಳಲ್ಲ, ಅಷ್ಟೇ ರುಚಿಯಾಗಿರುತ್ತೆ, ತುಂಬ ಟೇಸ್ಟಿ ಇರುತ್ತೆ ಫ್ರೆಂಡ್ಸ್. ಇವಾಗ ನೀಟಾಗಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಒಂದು 2 ನಿಮಿಷ ಪ್ಲೇಟ್ ಹಾಕಿ ಮುಚ್ಚಿಡಬೇಕು ಫ್ರೆಂಡ್ಸ್. ಇದರ ರೀತಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು, ಯಾಕಂದರೆ 1-2 ನಿಮಿಷ ಮಿಕ್ಸ್ ಮಾಡಿಬಿಟ್ರೆ ಅದು ಮಸಾಲೆ ಎಲ್ಲ ಬದನೆಕಾಯಿ ಒಳಗಡೆ ಇಳಿಯುತ್ತೆ. ಅದಕ್ಕೋಸ್ಕರನೇ ಒಂದು ಪ್ಲೇಟ್ ಹಾಕಿ ಮುಚ್ಚಿಡೋಣ. ಈಗ ನೋಡಿ, ಪ್ಲೇಟ್ ಹಾಕಿ ಮುಚ್ಚಾಯಿತು. ಒಂದು 2 ಮಿನಿಟ್ಸ್ ಬಿಡಿ. ನೋಡಿ ಆಯಿತು, ರುಚಿಕರವಾದ ಬದನೆಕಾಯಿ ಗೊಜ್ಜು ಅಥವಾ ಚಟ್ನಿ ರೆಡಿಯಾಗಿದೆ. ಇವಾಗ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಸೇರಿಸ್ಕೊಳ್ಳೋಣ ಗಾರ್ನಿಷ್ಗೆ. ಸೇರಿಸ್ಕೊಳ್ಳಿ. ಇವಾಗ ಸಣ್ಣಗೆ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪನ್ನು ನಾವು ಸೇರಿಸ್ಕೊಳ್ಳೋಣ ಇದಕ್ಕೆ. ಬಿಸಿ ಬಿಸಿಯಾಗಿದೆ ಬದನೆಕಾಯಿ ಗೊಜ್ಜು. ಆ್ಯಡ್ ಮಾಡ್ಕೊಳ್ಳಿ ಕೊತ್ತಂಬರಿ ಸೊಪ್ಪನ್ನ ಈ ರೀತಿ. ಇದೇ ರೀತಿ ನೀವು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ಹೇಗಿದೆ ಅಂತ ಕಮೆಂಟ್ಸಲ್ಲಿ ಹೇಳಿ. ತುಂಬ ರುಚಿಕರವಾದ ಬದನೆಕಾಯಿ ಗೊಜ್ಜು ಚಟ್ನಿ ರೆಡಿಯಾಗಿದೆ. ನಿಮಗೆ ನಮ್ಮ ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಪ್ಲೇಟಲ್ಲಿ ಹಾಕಿ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ಹೇಗಿದೆ ಅಂತ. ಚಪಾತಿ ಜೊತೆ ಇದು ಆಲ್ರೆಡಿ ನಾನು ಚಪಾತಿ ಮಾಡಿ ಇಟ್ಟಿರೋದು, ಸೊ ಅದಕ್ಕೆ ಮಾಡಿದೆ ಗೊಜ್ಜು. ಇದೇ ರೀತಿ ನೀವು ಮಾಡಿ ಫ್ರೆಂಡ್ಸ್. ಕಮೆಂಟ್ಸ್ ಬಾಕ್ಸಲ್ಲಿ ಹೇಳಿ ಹೇಗಿದೆ ಅಂತ ಮಾಡಿಬಿಟ್ಟು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋ ಫ್ರೆಂಡ್ಸ್.